ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನೀಮ್ ಕರೋಲಿ ಬಾಬಾ ಯಾರು, ಅವರಿಗೆ ಈ ಹೆಸರು ಬರಲು ಕಾರಣವೇನು ಹಾಗೂ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ನೀಮ್ ಕರೋಲಿ ಬಾಬಾ ಅವರು 1900ರಲ್ಲಿ ಬ್ರಿಟಿಷ್ ಇಂಡಿಯಾದ ವಾಯುವ್ಯ ಪ್ರಾಂತ್ಯದ ಅಕ್ಬರ್ಪುರ ಎಂಬ ಹಳ್ಳಿಯಲ್ಲಿ, ಅಂದರೆ ಈಗಿನ ಉತ್ತರ ಪ್ರದೇಶದಲ್ಲಿರುವ ಫಿರೋಜಾಬಾದ್ನಲ್ಲಿ ಹುಟ್ಟಿದರು. ಇವರ ಮೂಲ ಹೆಸರು ಲಕ್ಷ್ಮಣ್ ನಾರಾಯಣ ಶರ್ಮಾ ಮತ್ತು ಇವರು ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. 11ನೇ ವಯಸ್ಸಿಗೆ ಇವರ ತಂದೆ ತಾಯಿ ಮದುವೆ ಮಾಡಿಸುತ್ತಾರೆ. ಮದುವೆಯಾದ ನಂತರ ಮನೆ ತೊರೆದು ಅಲೆದಾಡುವ ಸಾಧು ಆಗುತ್ತಾರೆ. ನಂತರ ಅವರು ತಮ್ಮ ತಂದೆಯ ಕೋರಿಕೆಯ ಮೇರೆಗೆ ಮನೆಗೆ ಮರಳಿ ಸ್ಥಿರವಾದ ವೈವಾಹಿಕ ಜೀವನವನ್ನು ನಡೆಸಿದರು. ವೈವಾಹಿಕ ಜೀವನದ ಫಲವಾಗಿ 2 ಪುತ್ರರು ಮತ್ತು ಒಬ್ಬ ಮಗಳನ್ನು ಪಡೆಯುತ್ತಾರೆ. ನಂತರ ಅವರು 1958ರಲ್ಲಿ ತಮ್ಮ ಮನೆಯನ್ನು ತೊರೆದು ಹನುಮಂತನ ಭಕ್ತರಾಗುತ್ತಾರೆ. ಒಂದು ದಿನ ಬಾಬಾ ಲಕ್ಷ್ಮಣ್ ದಾಸ್ ಟಿಕೆಟ್ ಇಲ್ಲದೆ ರೈಲಿಗೆ ಹತ್ತಿದರು. ಹಾಗಾಗಿ ಕಂಡಕ್ಟರ್ ರೈಲನ್ನು ನಿಲ್ಲಿಸಿ ಉತ್ತರ ಪ್ರದೇಶದ ಫರೂಖಾಬಾದ್ ಜಿಲ್ಲೆಯ ನೀಮ್ ಕರೋಲಿ ಗ್ರಾಮದಲ್ಲಿ ರೈಲಿನಿಂದ ಬಲವಂತವಾಗಿ ಹೊರಹಾಕಿದರು. ಬಾಬಾರನ್ನು ರೈಲಿನಿಂದ ಇಳಿಸಿದ ನಂತರ ರೈಲು ಮತ್ತೆ ಪ್ರಾರಂಭವಾಗುವುದಿಲ್ಲ. ಹಲವಾರು ಪ್ರಯತ್ನಗಳ ನಂತರ ಯಾರೋ ಒಬ್ಬರು ಸಾಧುವನ್ನು ರೈಲಿಗೆ ಹತ್ತಿಸಿಕೊಳ್ಳಲು ಕಂಡಕ್ಟರಿಗೆ ಹೇಳಿದರು. ಒಪ್ಪಿಕೊಂಡ ಕಂಡಕ್ಟರ್ ಸಾಧುವನ್ನು ರೈಲಿಗೆ ಹತ್ತಲು ಕೇಳಿಕೊಂಡಾಗ ಬಾಬಾ ಲಕ್ಷ್ಮಣ್ ದಾಸ್ 2 ಷರತ್ತುಗಳ ಮೇಲೆ ರೈಲು ಹತ್ತಲು ಒಪ್ಪಿಕೊಂಡರು. 1. ರೈಲ್ವೆ ಇಲಾಖೆಯು ನೀಮ್ ಕರೋಲಿ ಗ್ರಾಮದಲ್ಲಿ ನಿಲ್ದಾಣವನ್ನು ನಿರ್ಮಿಸುವುದು. ಯಾಕೆಂದರೆ ಆ ಸಮಯದಲ್ಲಿ ಗ್ರಾಮಸ್ಥರು ಹತ್ತಿರದ ನಿಲ್ದಾಣಕ್ಕೆ ಹಲವು ಮೈಲಿಗಳಷ್ಟು ನಡೆದುಕೊಂಡು ಹೋಗಬೇಕಾಗಿತ್ತು. ರೈಲ್ವೆ ಇಲಾಖೆಯು ಷರತ್ತನ್ನು ಒಪ್ಪಿಕೊಂಡು ನಿರ್ಮಿಸುವುದಾಗಿ ಭರವಸೆ ನೀಡಿತು. 2ನೇದಾಗಿ, ರೈಲ್ವೆಯು ಇನ್ನು ಮುಂದೆ ಯತಿಗಳನ್ನು ಉತ್ತಮವಾಗಿ ನಡೆಸಿಕೊಳ್ಳಬೇಕು. ಅಧಿಕಾರಿಗಳು ಒಪ್ಪಿದರು ಮತ್ತು ಬಾಬಾ ಲಕ್ಷ್ಮಣ್ ದಾಸ್ ಅವರು, ಏನು ರೈಲುಗಳನ್ನು ಪ್ರಾರಂಭಿಸಲು ನನಗೆ ಬಿಟ್ಟದ್ದಾ ಎಂದು ತಮಾಷೆಯಾಗಿ ರೈಲು ಹತ್ತಿದರು. ಅವರು ರೈಲು ಹತ್ತಿದ ತಕ್ಷಣ ಅದು ಪ್ರಾರಂಭವಾಯಿತು. ಆದರೂ ರೈಲು ಚಾಲಕರು ಸಾಧುಗಳು ಮುಂದೆ ಸಾಗುವಂತೆ ಆಶೀರ್ವದಿಸದ ಹೊರತು ಮುಂದುವರಿಯಲಿಲ್ಲ. ಬಾಬಾರವರು ಆಶೀರ್ವಾದ ಮಾಡಿದ ನಂತರ ರೈಲು ಮುಂದೆ ಸಾಗಿತು. ಮುಂದೆ ಆ ಗ್ರಾಮದಲ್ಲಿ ರೈಲು ನಿಲ್ದಾಣವನ್ನು ನಿರ್ಮಿಸಲಾಯಿತು. ಬಾಬಾ ಅದೇ ಊರಿನಲ್ಲಿ ಸ್ವಲ್ಪ ಕಾಲ ವಾಸಿಸುತ್ತಿದ್ದರು ಮತ್ತು ಸ್ಥಳೀಯರು ಇವರನ್ನು ನೀಮ್ ಕರೋಲಿ ಬಾಬಾ ಎಂದು ಕರೆಯಲು ಶುರು ಮಾಡಿದರು. ನಂತರ ಅವರು ಉತ್ತರ ಭಾರತದಾದ್ಯಂತ ವ್ಯಾಪಕವಾಗಿ ಅಲೆದಾಡಿದರು. ಈ ಸಮಯದಲ್ಲಿ ಅವರು ಲಕ್ಷ್ಮಣ್ ದಾಸ್, ಹಂಡಿವಾಲಾ ಬಾಬಾ ಮತ್ತು ಟಿಕೋನಿಯಾವಾಲಾ ಬಾಬಾ ಸೇರಿದಂತೆ ಹಲವು ಹೆಸರುಗಳಿಂದ ಪರಿಚಿತರಾದರು. ಗುಜರಾತ್ನ ಮೋರ್ಬಿಯಾ ವವಾನಿಯಾ ಗ್ರಾಮದಲ್ಲಿ ಅವರು ತಪಸ್ಸು ಮತ್ತು ಸಾಧನೆ ಮಾಡುವಾಗ ಅವರನ್ನು ತಲ್ಲಯ್ಯ ಬಾಬಾ ಎಂದು ಕರೆಯಲಾಗುತ್ತಿತ್ತು. ವೃಂದಾವನದಲ್ಲಿ ಸ್ಥಳೀಯ ನಿವಾಸಿಗಳು ಅವರನ್ನು ಚಮತ್ಕಾರಿ ಬಾಬಾ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಅವರ ಜೀವಿತಾವಧಿಯಲ್ಲಿ ಕಂಚಿ ಮತ್ತು ವೃಂದಾವನದಲ್ಲಿ 2 ಪ್ರಮುಖ ಆಶ್ರಮಗಳನ್ನು ನಿರ್ಮಿಸಲಾಯಿತು. ಅವರು ತಮ್ಮ ಜೀವನದ ಕೊನೆಯ ದಶಕದಲ್ಲಿ ತಂಗಿದ್ದ ಕಂಚಿಯ ಧಾಮ ಆಶ್ರಮವನ್ನು 1964ರಲ್ಲಿ ಹನುಮಾನ್ ದೇವಾಲಯದೊಂದಿಗೆ ನಿರ್ಮಿಸಲಾಯಿತು. ಕಾಲಾನಂತರದಲ್ಲಿ ಅವರ ಹೆಸರಿನಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಲಾಯಿತು. ನೀಮ್ ಕರೋಲಿ ಬಾಬಾ ಅವರು ಸೆಪ್ಟೆಂಬರ್ 11, 1973ರಂದು ಬೆಳಗ್ಗಿನ ಜಾವ ಸುಮಾರು 1:15ಕ್ಕೆ ಮಧುಮೇಹ ಕೋಮಕ್ಕೆ ಜಾರಿದ ನಂತರ ವೃಂದಾವನದ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರು ಆಗ್ರಾದಿಂದ ನೈನಿತಾಲ್ ಬಳಿಯ ಕಂಚಿಗೆ ರಾತ್ರಿ ರೈಲಿನಲ್ಲಿ ಹಿಂದಿರುಗುತ್ತಿದ್ದಾಗ ಅವರಿಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡ ಕಾರಣ ಹೃದಯದ ತಜ್ಞರನ್ನು ಭೇಟಿ ಮಾಡಲಾಗಿತ್ತು. ಅವರು ಮತ್ತು ಅವರ ಸಹ ಪ್ರಯಾಣಿಕರು ಮಥುರಾ ರೈಲು ನಿಲ್ದಾಣದಲ್ಲಿ ಇಳಿದಿದ್ದರು. ಅಲ್ಲಿ ಅವರಿಗೆ ಸೆಳೆತ ಪ್ರಾರಂಭವಾಯಿತು ಮತ್ತು ಶ್ರೀಧಾಮ ವೃಂದಾವನಕ್ಕೆ ಕರೆದೊಯ್ಯುವಂತೆ ಕೇಳಿಕೊಂಡರು.
ನಂತರ ಅವರನ್ನು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ವೈದ್ಯರು ಅವರಿಗೆ ಚುಚ್ಚುಮದ್ದನ್ನು ನೀಡಿ ಮುಖದ ಮೇಲೆ ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕಿದರು. ಅವರು ಮಧುಮೇಹ ಕೋಮಾದಲ್ಲಿದ್ದಾರೆ, ಆದರೆ ಅವರ ನಾಡಿಮಿಡಿತ ಸರಿಯಾಗಿದೆ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳುತ್ತಾರೆ. ಆಗ ಬಾಬಾ ಎದ್ದು ತಮ್ಮ ಮುಖದಿಂದ ಆಕ್ಸಿಜನ್ ಮಾಸ್ಕ್ ಅನ್ನು ಮತ್ತು ತೋಳಿನಿಂದ ರಕ್ತದೊತ್ತಡವನ್ನು ಅಳೆಯುವ ಪಟ್ಟಿಯನ್ನು ತೆಗೆದು ಬೇಕರ್ ಎಂದು ಹೇಳಿದರು ಮತ್ತು ಬಾಬಾ ಗಂಗಾಜಲವನ್ನು ಕೇಳಿದರು. ಯಾರೂ ಇಲ್ಲದ ಕಾರಣ ಅವರು ಮಾಮೂಲಿ ನೀರನ್ನು ತಂದರು. ನಂತರ ಅವರು ಹಲವು ಬಾರಿ ಜೈ ಜಗದೀಶ್ ಹರೇ ಎಂದು ಪ್ರತಿ ಬಾರಿಯೂ ಕಡಿಮೆ ಸ್ವರದಲ್ಲಿ ಪುನರಾವರ್ತಿಸಿದರು. ಅವರ ಮುಖವು ತುಂಬ ಶಾಂತವಾಯಿತು ಮತ್ತು ನೋವಿನ ಎಲ್ಲ ಲಕ್ಷಣಗಳು ಕಣ್ಮರೆಯಾಯಿತು. ಅವರು ಪ್ರಾಣವನ್ನು ತ್ಯಜಿಸಿದರು. ಅವರ ಸಮಾಧಿಯನ್ನು ವೃಂದಾವನದ ಆಶ್ರಮದ ಸಂಕೀರ್ಣದೊಳಗೆ ನಿರ್ಮಿಸಲಾಯಿತು. ಅಲ್ಲಿ ಅವರ ಕೆಲವು ವೈಯಕ್ತಿಕ ವಸ್ತುಗಳು ಸಹ ಇದೆ. ನೀಮ್ ಕರೋಲಿ ಬಾಬಾ ಅವರು ತಮ್ಮ ಜೀವಿತಾವಧಿಯಲ್ಲಿ ಭಕ್ತಿಯೋಗದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು ಮತ್ತು ದೇವರ ಭಕ್ತಿಯ ಅತ್ಯುನ್ನತ ರೂಪವಾಗಿ ಇತರರಿಗೆ ಸೇವೆ ಮಾಡಲು ಪ್ರೋತ್ಸಾಹಿಸಿದ್ದರು. ಸ್ಟೀವ್ ಜಾಬ್ಸ್ ಅವರು ಸ್ನೇಹಿತ ಡಾನ್ ಕೋಟ್ಕೆ ಅವರೊಂದಿಗೆ ಏಪ್ರಿಲ್ 1974ರಲ್ಲಿ ಹಿಂದೂ ಮತ್ತು ಭಾರತೀಯ ಆಧ್ಯಾತ್ಮಿಕತೆಯನ್ನು ಅಧ್ಯಯನ ಮಾಡಲು ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದರು ಮತ್ತು ಅವರು ನೀಮ್ ಕರೋಲಿ ಬಾಬಾ ಅವರನ್ನು ಭೇಟಿ ಮಾಡಲು ಸಹ ಯೋಜಿಸಿದ್ದರು. ಆದರೆ ಅವರಿಗೆ ಅಲ್ಲಿಗೆ ಬಂದ ನಂತರ ತಿಳಿಯಿತು, ನೀಮ್ ಕರೋಲಿ ಬಾಬಾ ಅವರು ಹಿಂದಿನ ಸೆಪ್ಟೆಂಬರ್ನಲ್ಲಿ ನಿಧನರಾದರು ಎಂದು. ಹಾಲಿವುಡ್ ನಟಿ ಜೂಲಿಯಾ ರಾಬರ್ಟ್ಸ್ ಕೂಡ ನೀಮ್ ಕರೋಲಿ ಬಾಬಾ ಅವರಿಂದ ಪ್ರಭಾವಿತರಾಗಿದ್ದರು ಮತ್ತು ಅವರ ಒಂದು ಚಿತ್ರ ರಾಬರ್ಟ್ಸ್ ಅವರನ್ನು ಹಿಂದೂ ಧರ್ಮದತ್ತ ಸೆಳೆಯಿತು. ಸ್ಟೀವ್ ಜಾಬ್ಸ್ನಿಂದ ಪ್ರಭಾವಿತರಾಗಿ ಮಾರ್ಕ್ ಜಕರ್ಬರ್ಗ್ ಕಂಚಿಯಲ್ಲಿರುವ ನೀಮ್ ಕರೋಲಿ ಬಾಬಾ ಅವರ ಆಶ್ರಮಕ್ಕೆ ಭೇಟಿ ನೀಡಿದ್ದರು. ಲ್ಯಾರಿ ಬ್ರಿಲಿಯಂಟ್, ಗೂಗಲ್ನ ಲ್ಯಾರಿ ಪೇಜ್ ಮತ್ತು ಈಬೇ ಸಹ ಸಂಸ್ಥಾಪಕ ಜಫ್ರಿ ಸ್ಕೂಲ್ ಅವರನ್ನು ಆಶ್ರಮಕ್ಕೆ ತೀರ್ಥಯಾತ್ರೆಗೆ ಕರೆದೊಯ್ದಿದ್ದರು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.